Hey, what's up guys? ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಜಿಯೋ ಮತ್ತು ಗೂಗಲ್ ಜೆಮಿನೈ ಏನಿದೆ ಇವೆರಡು ಸೇರಿಬಿಟ್ಟು ಕೊಲಾಬ್ರೇಷನ್ ನಲ್ಲಿ ಫ್ರೀ ಎಐ ಲಾಂಚ್ ಮಾಡಿತ್ತು, ವಿಚ್ ಇಸ್ ಲೈಕ್ ಆಫರ್ ಕೊಡ್ಲಾಗ್ತಾ ಇತ್ತು 18 ಮಂತ್ಸ್ಗೆ ಫ್ರೀ ಆಫ್ ಕಾಸ್ಟ್, ರೈಟ್. ಬಟ್ ಇದರಲ್ಲಿ ಒಂದು ಕ್ಯಾಚ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ 18 ರಿಂದ 25 ವರ್ಷದವರಿಗೆ ಮಾತ್ರ, ಅಂದ್ರೆ ಇದು ಮೋಸ್ಟ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇದು ಅಪ್ಲಿಕೇಬಲ್ ಆಗ್ತಾ ಇತ್ತು. ಬಟ್ ಆದ್ರೆ ಈಗ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಎಲ್ಲಾ ಯೂಸರ್ಗೂ, ಅಂದ್ರೆ ನಾರ್ಮಲಿ ಒಂದು 349 ರುಪೀಸ್ ಪ್ಲಾನ್ ಏನ್ ಯೂಸ್ ಮಾಡ್ತಾರೆ, ಸೊ ಅವ್ರು ಎಲ್ರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ, ಎಲ್ರು ಯೂಸ್ ಮಾಡಬಹುದು ಫ್ರೀ ಜೆಮಿನಿ ಎಐ ಅನ್ನೋದನ್ನ. ಸೊ ಬೇಸಿಕಲಿ ಇದರಲ್ಲಿ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ದಟ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇದ್ರು, ಇವಾಗ ಪರ್ಪ್ಲೆಕ್ಸಿಟಿ ಆಗಿರ್ಲಿ ಅಥವಾ ಜೆಮಿನೈ ಆಗಿರ್ಲಿ, ಆಮೇಲೆ ಚಾಟ್ ಜಿಪಿಟಿ ಆಗಿರ್ಲಿ, ಎಲ್ಲ ಏನಕ್ಕೆ ಇವೆಲ್ಲ ಫ್ರೀ ಆಗಿ ಕೊಡ್ತಾ ಇದೆ ವರ್ಷಾನುಗಟ್ಲೆ ಫ್ರೀ ಆಗಿ, ಅಂದ್ರೆ ಇದು ಕಾಸ್ಟ್ ಆಗುತ್ತೆ 35,000 40,000 ಪ್ರೋ ಪ್ಲಾನ್ಸ್ ಗಳನ್ನೆಲ್ಲ ಫ್ರೀ ಆಫ್ ಕಾಸ್ಟ್ ಅನ್ನ ಕೊಡ್ತಾ ಇದೆ. ಸೊ ಏನಕ್ಕೆ ಕೊಡ್ತಾ ಇದೆ ಅಂತಂದ್ರೆ, ಸೊ ಗೈಸ್, ಅವ್ರಿಗೆ ಬೇಕಾಗಿರೋದು ದುಡ್ಡಲ್ಲ ಸದ್ಯಕ್ಕೆ, ಅವರಿಗೆ ಬೇಕಾಗಿರೋದು ನಿಮ್ಮ ಡೇಟಾ, ನಿಮ್ಮ ಟೈಮ್. ಸೊ ಇವೆರಡು ಅವರಿಗೆ ಬೇಕಾಗಿರೋದು. ನಿಮ್ಮ ಡೇಟಾ ಕೊಟ್ಟರೆ ಸಾಕು, ಅವರು ಎಲ್ಲಾನು ಫ್ರೀ ಆಗಿ ಕೊಡಕ್ ಸ್ಟಾರ್ಟ್ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಏನೇ ಯೂಸ್ ಮಾಡ್ಬೇಕಂದ್ರೂ ರೆಸ್ಪಾನ್ಸಿಬಿಲಿಟಿಯಿಂದ ಯೂಸ್ ಮಾಡಿ. ನಿಮ್ಗೆ ಏನ್ ಅವಶ್ಯಕತೆ ಇರುತ್ತೆ ಅಷ್ಟೇ ಯೂಸ್ ಮಾಡಿ. ಎಕ್ಸ್ಟ್ರಾ ನಿಮ್ಮ ಒಂದು ಪರ್ಸನಲ್ ಐಡೆಂಟಿಫಿಕೇಶನ್ ಆಗಿರ್ಲಿ, ಪರ್ಸನಲ್ ಡೀಟೇಲ್ಸ್ ಆಗಿರ್ಲಿ, ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗಿರ್ಲಿ, ಇಂಥ ಎಐ ಚಾಟ್ಗಳಲ್ಲಿ ಯಾವತ್ತೂ ಅಪ್ಲೋಡ್ ಅನ್ನ ಮಾಡಬೇಡಿ. ಅವ್ರಿಗೆ ಬೇಕಾಗಿರೋ, ಅವ್ರು ಏನಕ್ಕೆ ಕೊಡ್ತಾ ಇದ್ದಾರೆ 40,000 50,000 ಫ್ರೀ ಎಲ್ಲ ಅಂದ್ಬಿಟ್ರೆ 18 ತಿಂಗಳಿವರೆಗೂ ಅವ್ರಿಗೆ ಬೇಕಾಗಿರೋದು ನಿಮ್ಮ ಡೇಟಾ ಮತ್ತು ನಿಮ್ಮನ್ನ ಒಂದು ಅಡಿಕ್ಷನ್ ಮಾಡೋಕೆ. ಸೊ ಇವಾಗ ಜಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ವರ್ಷ ಕೊಟ್ಬಿಟ್ಟು ಅಡಿಕ್ಷನ್ ಮಾಡ್ತು, ರೈಟ್. ಸೊ ಇವಾಗ ನೀವು ಅವರು 500 ರೂಪಾಯಿ ಪ್ಲಾನ್ ಮಾಡಿದ್ರು ನೀವು ಹಾಕ್ಸ್ತೀರಾ ಇವಾಗ. ಅದೇ ರೀತಿಯಾಗಿ ಇದು ಒಂದು ಕೂಡ ಪ್ಲಾನ್. ಇವೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಯೋಚನೆ ಮಾಡ್ಬಿಟ್ಟು ಯಾವ ರೀತಿ ನಾವು ಮುಂದೆ ದುಡ್ಡನ್ನ ಲೂಟಿ ಮಾಡಬಹುದು ಕಸ್ಟಮರ್ ಕಡೆಯಿಂದ ಒಂದು ಫ್ರೀ ಪ್ಲಾನ್ ಮುಗಿದಾದ್ಮೇಲೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟೆ ಈ ಫ್ರೀ ಇದನ್ನ ಕೊಡ್ಲಾಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಏನೇ ಯೂಸ್ ಮಾಡ್ಬೇಕಂದ್ರೂ ನಿಮ್ಮ ಪರ್ಸನಲ್ ಡಾಟಾ, ನಿಮ್ಮ ಡೀಟೇಲ್ಸ್, ವೈಯಕ್ತಿಕ ಒಂದು ಚಟುವಟಿಕೆಗಳೇನಿರುತ್ತೆ ಅದನ್ನ ಯಾವತ್ತೂ ಎಐಯಲ್ಲಿ ಬಿಡ್ಲಿಕ್ಕೆ ಹೋಗ್ಬೇಡಿ, ರೈಟ್. ಸೊ ರೆಸ್ಪಾನ್ಸಿಬಿಲಿಟಿಯಿಂದ ಯೂಸ್ ಮಾಡಿ ಗೈಸ್, ಓಕೆ. ಸೊ ಒಂದ್ ವೇಳೆ ಪಾಸಿಟಿವ್ ಇದ್ರು ಅದು ನೆಗೆಟಿವ್ ಇದೆ. ಸೊ ಎಐ ಇದು ಪಾಸಿಟಿವ್ ಕಡಿಮೆ, ನೆಗೆಟಿವ್ ಜಾಸ್ತಿ ಇದೆ ನನ್ನ ಪ್ರಕಾರ, ರೈಟ್. ಸೊ ಅದಕ್ಕೋಸ್ಕರ ರೆಸ್ಪಾನ್ಸಿಬಿಲಿಟಿಯಿಂದ ಯೂಸ್ ಮಾಡಿ. ಅಂಡ್ ಇದರಲ್ಲಿ ಹೇಗೆ ನಾನು ರಿಜಿಸ್ಟರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಆಗಿದೆ. ರಿಜಿಸ್ಟರ್ನ ನೀವು ನೋಡ್ಕೊಳ್ಳಿ ಗೈಸ್, ಯಾವ ರೀತಿಯಿಂದ ರಿಜಿಸ್ಟರ್ ಮಾಡೋದು. ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಡೋದು ತುಂಬಾ ಈಸಿ. ನೀವು ನಿಮ್ಮ ಒಂದು ಜಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಅದನ್ನು ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ಬೋದು, ನೀವು ಪಾಪಪ್ ಕಾಣಿಸುತ್ತೆ. ಫಸ್ಟೇ ಬಂದ್ಬಿಟ್ಟು ಪಾಪಪ್ ಬಂದ್ಬಿಡುತ್ತೆ ಇದು ನಿಮಗೆ. ಪ್ರೋ ಪ್ಲ್ಯಾನ್ ಆಫ್ ಗೂಗಲ್ ಜೆಮಿನೈ ಫ್ರೀ ಅಂದ್ಬಿಟ್ಟು ಇಲ್ಲಿ ಬರುತ್ತೆ. ರಿಜಿಸ್ಟರ್ ನಾವು ಟು ಗೆಟ್ 18 ಮಂತ್ಸ್ ಪ್ರೋ ಪ್ಲ್ಯಾನ್ ಆಫ್ ಗೂಗಲ್ ಜೆಮಿನೈ ಫಾರ್ ಫ್ರೀ. ಸೊ ಮೊದಲು ಇದು 18 to 25 ಇಯರ್ಸ್ ಅವ್ರಿಗೆ ಮಾತ್ರ ಇತ್ತು, ಇವಾಗ ಎಲ್ರಿಗೂ ಸಿಗ್ತಾ ಇದೆ. ಎಲ್ಲರೂ ಇದರಲ್ಲಿ ರಿಜಿಸ್ಟರ್ನ ಮಾಡ್ಬೋದು. ಬಟ್ ಒಂದು ಏನೇನು ಅಂತಂದರೆ 349 ಪ್ಲ್ಯಾನ್ ಇರಬೇಕು ರೀಚಾರ್ಜ್ ನಿಮ್ಮದು. 349 ಆಗಿರಲಿ ಅಥವಾ ಅದಕ್ಕಿಂತ ಜಾಸ್ತಿ ಆಗಿರಲಿ, ಆವಾಗ ಮಾತ್ರ ಇದು ಫ್ರೀ ಸಿಗುತ್ತೆ. ಅದಕ್ಕಿಂತ ಕಡಿಮೆ ರೀಚಾರ್ಜ್ ಮಾಡಿದವ್ರಿಗೆ ಫ್ರೀ ಸಿಗೋದಿಲ್ಲ, ಓಕೆ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಏನಿದೆ ಅಂತಂದರೆ ರಿಜಿಸ್ಟರ್ ಇಂಟ್ರೆಸ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ರಿಜಿಸ್ಟರ್ ಇಂಟ್ರೆಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನೋಡ್ಬೋದು, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್, ವಿ ರಿಸೀವ್ಡ್ ಯುವರ್ ರಿಕ್ವೆಸ್ಟ್ ಫಾರ್ ಗೂಗಲ್ ಜೆಮಿನೈ ಆಫರ್ ಜಿಯೋ, ವಿ ವಿಲ್ ಗೆಟ್ ಇನ್ ಟಚ್ ವಿತ್ ಯು ಆನ್ ದ ನೆಕ್ಸ್ಟ್ ಸ್ಟೆಪ್ ಇನ್ ಅ ಫ್ಯೂ ಡೇಸ್. ಸೊ ಈ ರೀತಿ ನಿಮಗೆ ಬರುತ್ತೆ, ರೈಟ್. ಸೊ ದ್ಯಾಟ್ಸ್ ಇಟ್. ಈ ರೀತಿ ನೀವು ರಿಜಿಸ್ಟರ್ ಆದಮೇಲೆ ಏನು ಅಂತಂದರೆ, ನಿಮ್ಮ ಒಂದು ಮೊಬೈಲ್ ಸ್ಕ್ರೀನಲ್ಲಿ, ಅಂದರೆ ನಿಮ್ಮ ಪ್ಲ್ಯಾನು ಮೇನಲ್ಲಿ ಒಂದು ಆ್ಯಪ್ ಇಟ್ಕೊಳ್ಳಿ, ನಿಮ್ಮ ಪ್ಲ್ಯಾನ್ 350 ರೂಪಾಯಿ ಅಂದರೆ 349 ರೂಪಾಯಿಗಿಂತ ಜಾಸ್ತಿ ಪ್ಲ್ಯಾನ್ ಆಗಿರಬೇಕು. ಅವಾಗ ಮಾತ್ರ ಇದು ಶೋ ಆಗುತ್ತೆ. ಏನು ಶೋ ಆಗುತ್ತೆ ಅಂದರೆ, ಅದೇ ಒಂದು ಸ್ಕ್ರೀನಲ್ಲಿ ಏನು ನಿಮಗೆ ರಿಜಿಸ್ಟರ್ ಸ್ಕ್ರೀನ್ ತೋರ್ತಾ ಇತ್ತು ಅದರಲ್ಲಿ ಒಂದು ಈ ರೀತಿ ಒಂದು ಕ್ಲೇಮ್ ಅಂತ ಸ್ಕ್ರೀನ್ ಬರುತ್ತೆ, ರೈಟ್. ಸೊ ಇದರಲ್ಲಿ ನೀವು ಕ್ಲೇಮ್ ಮಾಡಿಬಿಟ್ಟು ಆಕ್ಟಿವೇಟ್ ಮಾಡ್ಕೋಬಹುದು. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಪ್ಲಾನ್ ಏನದು 349 ರೂಪಾಯಿ ಜಾಸ್ತಿ ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಅಥವಾ 349 ರೂಪಾಯಿ ಪ್ಲಾನ್ ಇದ್ರೆ ಮಾತ್ರ ಇದನ್ನು ನೀವು ಕ್ಲೇಮ್ನ ಮಾಡಬಹುದು, ರೈಟ್. ಕ್ಲೇಮ್ ಪಾಪಪ್ ಆಟೋಮೆಟಿಕ್ ಬಂದ್ಬಿಡುತ್ತೆ ರಿಜಿಸ್ಟರ್ ಆದ್ಮೇಲೆ ನಿಮ್ಮ ಪ್ಲಾನ್ ಇತ್ತು ಅಂದರೆ. ಮತ್ತೆ ಪ್ಲಾನ್ ಅದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಬರೋದಿಲ್ಲ, ರೈಟ್. ಸೊ ಅದೇ ಕಾರಣಕ್ಕೋಸ್ಕರ ನಾನು ಅದಕ್ಕಿಂತ ಕಡಿಮೆಯನ್ನೇ ರೀಚಾರ್ಜ್ ಮಾಡಿಸ್ತೀನಿ. ಸೊ ನನಗೆ ಇವಾಗ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಆಲ್ರೆಡಿ ಚಾಟ್ ಜಿಪಿಟಿ ಇದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ರೋ ಪ್ಲಸ್. ಸೊ ಹಾಗಾಗಿ ನನಗೆ ಗೂಗಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನಾನು ಮಾಡ್ತಾ ಇಲ್ಲ ಗೈಸ್, ಓಕೆ. ಸೊ ನೀವು ಆಲ್ರೆಡಿ ಒಂದು ಯೂಸ್ ಮಾಡ್ತಾ ಇದ್ರೆ ಅದು ನಿಮಗೂ ಇದು ಬೇಕು ಅಂತಂದ್ರೆ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ನೀವು 349 ಜಾಸ್ತಿ ರೀಚಾರ್ಜ್ ಮಾಡ್ತಾ ಇದ್ರೆ ನೀವು ಇದರಲ್ಲಿ ಆಕ್ಟಿವೇಟ್ ಅಂತ ಜಿಯೋ ಒಂದು ಫಸ್ಟ್ ಪೇಜಲ್ಲೇ ಬಂದ್ಬಿಡುತ್ತೆ ಕ್ಲೇಮ್ ಅಂದ್ಬಿಟ್ಟು. ಅದ್ರ ಕ್ಲೇಮ್ ಅಂತ ಕೊಟ್ಟಾದ್ಮೇಲೆ ಕೆಳಗಡೆ ಆಕ್ಟಿವೇಟ್ ಅಂತ ಬರುತ್ತೆ, ಅದನ್ನ ಆಕ್ಟಿವೇಟ್ ಮಾಡ್ಕೊಂಡು ಯೂಸ್ನ ಮಾಡ್ಕೋಬಹುದು ಗೈಸ್, ಓಕೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಇಷ್ಟ ಆಗಿದೆ ಹಿಡಿದ ಲೈಕ್ ಅಂಡ್ ಶೇರ್ ವಿಡಿಯೋ. ಮತ್ತೆ ಸಿಗೋಣ ಯೂಟ್ಯೂಬ್. ಟೇಕ್ ಕೇರ್, ಬಾಯ್.